ಇವತ್ತು ಫಿಲಂ ಚೇಂಬರ್ ಜೊತೆಗೆ ಮಹಿಳಾ ಆಯೋಗದ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೆಯಲಿಕ್ಕಿದೆ. ಒಂದು ಮಹತ್ತರದ ತೀರ್ಮಾನ ಕೂಡ ಬರಕ್ಕಿದೆ. ಸದ್ಯಕ್ಕೆ ಫೈರ್ ಸಂಸ್ಥೆಯ ಸದಸ್ಯರು ಕೂಡ ಈ ಒಂದು ಮಹತ್ವದ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಮಾತಾಡಕ್ಕೆ ನಟಿ ಅನಿತಾ ಭಟ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತಿನ ಸಭೆಯ ಉದ್ದೇಶ ಒಳ್ಳೆದೋ ಕೆಟ್ಟದೋ ಗೊತ್ತಿಲ್ಲ, ಬಟ್ ಒಂದು ಮಹತ್ವದ ತೀರ್ಮಾನ ಆಗ್ಲೇಬೇಕು ಅನ್ನೋದು ಹಲವರ ಅಭಿಪ್ರಾಯ. ನಿಮ್ಮ ಒಪಿನಿಯನ್ ಏನು ಈ ಸಭೆಯ ಪ್ರಕಾರ? ಉದ್ದೇಶ ಖಂಡಿತವಾಗ್ಲೂ ಒಳ್ಳೇದೇನೆ. ಕೆಟ್ಟ ಉದ್ದೇಶದಿಂದ ಏನು ಬಂದ ತರ ಕಾಣಿಸ್ತಿಲ್ಲ ನನಗೆ. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡವ್ರು ಏನ್ ಇದಕ್ಕೆ ಧ್ವನಿ ಎತ್ತಿದ್ದಾರೆ, ಅವ್ರಿಗೇನು ಪರ್ಸನಲ್ ಆಗಿ ಇದರಿಂದ ಏನು ಲಾಭ ಇಲ್ಲ. ಸೊ ಏನೋ ಒಂದು ಒಳ್ಳೆ ಉದ್ದೇಶದಿಂದ ಬಂದಿರೋದ್ರಿಂದ ಇಲ್ಗೊಂದು ಕಮಿಟಿ ಬಗ್ಗೆ ಒಂದು ಪಾಸಿಟಿವ್ ಆಗಿರೋ ಅಂತದ್ದು ಒಂದು ನಿರ್ಧಾರ ಹೊರಗಡೆ ಬರತ್ತೆ ಅನ್ನೋ ಅಂತದ್ದು ನನ್ನ ನಿರೀಕ್ಷೆ. ಸೊ ಇನ್ನೊಂದು ಗಮನಿಸಲೇಬೇಕು, ಕಾಸ್ಟಿಂಗ್ ಕೌಚ್ ಅಂತ ಒಂದು ವಿಚಾರ ಪದೇ ಪದೇ ಸ್ಯಾಂಡಲ್ವುಡ್ ಅಲ್ಲಿ ಕೇಳಿ ಬರ್ತಾ ಇದೆ. ಸೊ ನೀವು ಸದಾ ಬೋಲ್ಡ್ ಪಾತ್ರಗಳಲ್ಲೇ ಕಾಣಿಸ್ಕೊಂಡವರು, ನಿಮಗೆ ಯಾವತ್ತಾದ್ರೂ ಅನುಭವ ಆಗಿದ್ಯಾ ಇಂಥ? ಇಲ್ಲ, ನನ್ಗೆ ಡೈರೆಕ್ಟ್ ಆಗಿ ಯಾವತ್ತೂ ಕೂಡ ನನಗೆ ಕ್ಯಾಸ್ಟಿಂಗ್ ಕೌಚ್ ಅನ್ನೋ ಅಂಥದ್ದು ಅನುಭವ ಆಗಿಲ್ಲ. ಯಾರು ಬಂದು ನನಗೆ ನೀನು ಈ ಕ್ಯಾರೆಕ್ಟರ್ಗೆ ನೀನು ಕಮಿಟ್ಮೆಂಟ್ ಕೊಟ್ರೆ ನಿಂಗೆ ಕೊಡ್ತೀನಿ ಅನ್ನೋ ಅಂಥದ್ದು ಆಫರ್ ಖಂಡಿತ ಬಂದಿಲ್ಲ. ಬಟ್ ಅದೇ ಹೇಳಿದ್ನಲ್ಲ, ಕೆಲವೊಂದು ಇನ್ಸಿಡೆಂಟ್ಸ್ ಹೇಗಿರುತ್ತೆ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ, ಇಂಡಿಕೇಶನ್ ಬರುತ್ತೆ. ನಮ್ಗೆ ಹೆಣ್ಮಕ್ಳಿಗೆ ಮೋಸ್ಟ್ಲಿ ಅದು ಬೇಸಿಕ್ ಇನ್ಸ್ಟಿಂಕ್ಟೇ ಇರುತ್ತೇನೋ. ಈ ನಮ್ಮ ಫೀಲ್ಡಲ್ಲ, ಎಲ್ಲ ಫೀಲ್ಡಲ್ಲೂ ಇರುತ್ತೆ. ಒಂದು ಏನು ಫ್ಲರ್ಟ್ ಮಾಡೋದು, ಅಪ್ರೋಚ್ ಮಾಡೋದು, ಏನೋ ಒಂದು ಸುಮ್ಮನೆ ಒಂದು ಕಲ್ಲು ಬಿಸಾಕ್ ನೋಡೋಣ, ಬಿದ್ರೆ ಹಣ್ಣು ಹೋದ್ರೆ ಕಲ್ಲು ಅನ್ನೋ ಅಂಥದ್ದು ಒಂದು ಆ ಥರದ್ದು ನನಗೆ ನಡೆದಿದೆ. ಸೊ ಇದ್ರ ಜೊತೆ ನಾವು ಗಮನಿಸಲೇಬೇಕು, ಇವತ್ತು ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಕೇರಳ ರೀತಿಯಲ್ಲೇ ಇಲ್ಲಿ ಬರಬೇಕು ಅನ್ನುವಂಥದ್ದು. ಸೊ ಅದು ತರಕ್ ಸಾಧ್ಯನಾ ಇಲ್ಲಿಗೆ ಹೇಮಾ ಕಮಿಟಿ? ಒಂದು. ಎರಡನೇದಾಗಿ ಬಂದ್ರೆ ಅದು ಸ್ಟ್ರಾಂಗ್ ಆಗಿ ನಿಲ್ಲುತ್ತಾ ಇಲ್ಲಿ? ಯಾಕೆ ನಿಲ್ಲಲ್ಲ? ನನ್ಗೆ ಅಲ್ಲಿ ಏನ್ ನಡೀತಾ ಇದೆ, ಅಲ್ಲಿ ಏನಿದೆ ಕಮಿಟಿ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ಸ್ಟ್ರಾಂಗ್ ಆಗಿ ನಿಲ್ಲತ್ತೋ ನಿಲ್ಲಲ್ವೋ, ನಮ್ಮ ಪ್ರಯತ್ನವಂತೂ ನಾವು ಖಂಡಿತ ಮಾಡೋಣ. ಈಗ ಕೇರಳ ಇಂಡಸ್ಟ್ರಿ, ಮಾಲಿವುಡ್ ಏನಿದೆ ಅದು ಮತ್ತೆ ಕರ್ನಾಟಕ ಇಂಡಸ್ಟ್ರಿ ಎರಡೂ ಈಕ್ವಲ್ ಆಗಿದೆ ನನ್ಗೆ ಗೊತ್ತಿರೋ ಹಂಗೆ. ಅದೂ ಚಿಕ್ಕ ಇಂಡಸ್ಟ್ರಿ, ನಮ್ದು ಕೂಡ ಇತ್ತೀಚೆಗೆ ಬೆಳೀತಾ ಇರೋಂಥ ದೊಡ್ಡ ಇಂಡಸ್ಟ್ರಿ. ಸೊ ನಾವು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ವಿ ಅಂತಂದ್ರೆ ನಮ್ಮ ಏನು ಡಿಮ್ಯಾಂಡ್ಸ್ ಅಂತ ಹೇಳಕ್ ಸರಿ ಹೋಗಲ್ಲ ಅನ್ಸುತ್ತೆ ಅಲ್ವಾ? ಡಿಮ್ಯಾಂಡ್ಸ್ ಅಂತ ಅಲ್ಲ, ಇಲ್ಲಿ ನಮ್ಮ ಬೇಡಿಕೆನೂ ಅಲ್ಲ, ಇದು ಇಟ್ಸ್ ಮೇ ಬಿ ನಮ್ಮ ನ್ಯಾಯ ಕೋರುವಿಕೆ ಅಂತ ಹೇಳ್ಬೋದು. ಅದನ್ನ ನಾವು ನಮ್ಗೇನ್ ಜಸ್ಟಿಸ್ ಬೇಕಂತ ಕೇಳ್ತೀವಿ, ಅದು ಒಂದು ಸ್ಟ್ರಾಂಗ್ ಬೇಸ್ ನ ನಾವು ಕ್ರಿಯೇಟ್ ಖಂಡಿತ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಮೇಡಮ್, ಇನ್ನೊಂದು ಕೇಳಲೇಬೇಕು. ಈಗ ಫೈರ್ ಕಮಿಟಿಯಲ್ಲಿ ಇರುವವರು ಕೂಡ ಕಲಾವಿದರೆ, ಅವರಿಗೆ ಅಂತಹ ಅನುಭವ ಆಗಿದೆ. ಅದಕ್ಕೋಸ್ಕರ ಅವರು ಧ್ವನಿ ಎತ್ತುತ್ತಿದ್ದಾರೆ ಅಂತ. ಧ್ವನಿ ಒಂದು ವೇಳೆ ಎತ್ತಿದ್ರೆ ಒಂದಿಷ್ಟು ಕಲಾವಿದರಿಗೆ ಭಯ ಏನಂದ್ರೆ ಮುಂದೆ ನಮಗೆ ಅವಕಾಶಗಳು ಸಿಗಲ್ಲ ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾಲ ಚೇಂಜ್ ಆಗಿದೆ, ಮೊದ್ಲಿನ ತರ ಇಲ್ಲ. ಮುಂಚೆ ಹೇಗಿರ್ತಾ ಇತ್ತು ಅಂತಂದ್ರೆ, ಮದುವೆ ಆಗಿದೆ ಅಂತ ಗೊತ್ತಾದ್ರೆ ಮಗು ಆಗಿ ಅಂತಂದ್ರೇನೆ ನಮ್ಗೆ ಅವಕಾಶಗಳಿರ್ತಿರ್ಲಿಲ್ಲ, ಮಗು ಇದೆ ಅಂತಂದ್ರೆ ಅವಕಾಶಗಳಿರ್ತಿರ್ಲಿಲ್ಲ. ಸೊ ಕ್ರಮೇಣವಾಗಿ ಇವಾಗ ಅದ್ರ ಬಗ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ. ಇವಾಗೆಲ್ಲ ತುಂಬಾ ಟಾಪ್ ಅಲ್ಲಿ ಇರೋ ಅಂತವ್ರು, ತುಂಬಾ ಡಿಮ್ಯಾಂಡ್ ಅಲ್ಲಿ ಇರೋ ಅಂತವ್ರು ಮದುವೆ ಮಾಡ್ಕೊಂಡು ಮಗು ಮಾಡ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ. ಸೊ ಇದು ಕೂಡ ಅಷ್ಟೇನೆ. ಇವಾಗ ಒಬ್ರು ಇಬ್ರು ಈ ತರದ್ರಿಂದ ಫೇಸ್ ಮಾಡಿದ್ದಾರೆ ನಮ್ಮಲ್ಲಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನನ್ಗನ್ಸೋದೇನಂದ್ರೆ ಕಾಲಕ್ರಮೇಣ ನಾವ್ ಇದನ್ನ ಅಕ್ಸೆಪ್ಟ್ ಮಾಡ್ಕೋತೀವಿ, ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೋತಾರೆ. ಇವಾಗ ನಾವು ಅದನ್ನ ಬೇಡ ಇವಳು ಅಂತ ಅನ್ಸಿದ್ರು ಕೂಡ ನೆಕ್ಸ್ಟ್ ಎಲ್ಲಾರ್ದು ಒಂದೇ ಧ್ವನಿ ಇದ್ದಾಗ ಈ ತರದ ಪ್ರಾಬ್ಲಮ್ ಬರ್ಲಿಕ್ಕಿಲ್ಲ ಅಂತ ನನ್ಗನ್ಸತ್ತೆ. ಚೇಂಜ್ ಆಗತ್ತೆ, ಬದಲಾವಣೆ ಜಗದ ನಿಯಮ, ಜನರು ಒಪ್ಕೊಳ್ಳೇಬೇಕು. ಇವತ್ತಿನ ಕಮಿಟಿಯಲ್ಲಿ ನಿಮಗೇನಾದ್ರೂ ಧ್ವನಿ ಎತ್ತಕ್ಕಿದ್ಯಾ, ಅಥವಾ ಏನಾದ್ರೂ ಒಂದು ಪಾಯಿಂಟ್ ಅನ್ನ ರೈಸ್ ಮಾಡುವ ಪ್ಲಾನ್ ಏನಾದ್ರೂ ಇದೆಯಾ? ನನ್ಗೆ ಮಾತಾಡಕ್ ಅವಕಾಶ ಸಿಕ್ಕಿದ್ರೆ ನನಗೆ ಪೇಮೆಂಟ್ ವಿಷಯದಲ್ಲಿ ಆಗ್ತಾ ಇರೋಂಥದ್ದು ಒಂದು ಪ್ರಾಬ್ಲಮ್ ಏನಿದೆ, ಬರೀ ಲೈಂಗಿಕ ದೌರ್ಜನ್ಯ ಒಂದೇ ಅಲ್ಲ, ಮಾನಸಿಕವಾಗಿ ಮತ್ತೆ ಎಮೋಷನಲಿ ಫೈನಾನ್ಷಿಯಲಿ ಕೂಡ ದೌರ್ಜನ್ಯ ಆಗತ್ತೆ. ಸೊ ಅದ್ರ ಬಗ್ಗೆ ಮಾತಾಡಬೇಕು. ಪೇಮೆಂಟ್ ಕರೆಕ್ಟ್ ಆಗಿ ನಮ್ಗೆ ಕೊಡಲ್ಲ, ಏನೋ ಮಾತಾಡಿರ್ತೀವಿ, ಅದಕ್ಕೆ ಸರಿ ಅದಕ್ಕೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಲ್ಲ. ಅದಕ್ಕೆ ಹೋಗಿ ನಾವು ಮಾತಾಡಿದ್ವಿ ಕೇಳಿದ್ವಿ ಅಂತಂದ್ರೂ ಅದಕ್ಕೆ ನಮಗೆ ಬೇಕಾಗಿರೋ ಪ್ರೂಫ್ ಇರಲ್ಲ, ಅಗ್ರಿಮೆಂಟ್ ಹಾಕೊಟ್ಟಿರಲ್ಲ. ಸೊ ಹೊರಗಡೆ ಹೋದಾಗ ನಮಗೆ ಬೇಕಾಗಿರೋ ಫೆಸಿಲಿಟೀಸ್ ಇರಲ್ಲ. ಡ್ರೆಸ್ ಚೇಂಜ್ ಮಾಡೋದಕ್ಕೆ ಆಗಲಿ, ಇಟ್ಸ್ ಓನ್ಲಿ ಫಾರ್ ದ ಟಾಪ್ ಹೀರೋಯಿನ್ಸ್ ಅಂಡ್ ಹೀರೋಸ್. ಸೊ ಈ ತರದ್ದೆಲ್ಲ ಫೇಸ್ ಮಾಡೋದು ಫಿಮೇಲ್ ಆರ್ಟಿಸ್ಟ್ ಆಗಿ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ಒಂಚೂರು ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸತ್ತೆ ನನ್ಗೆ. ನೀವು ಗಮನಿಸಿಲ್ಲ ಅನ್ಸುತ್ತೆ, ಫೈರ್ ಸಂಸ್ಥೆ ಕೊಟ್ಟಿರುವಂತಹ ಲೆಟರ್ ಕೂಡ ಕೇವಲ ಲೈಂಗಿಕ ದೌರ್ಜನ್ಯ ಅಂತ ಮಾತ್ರ ಮೆನ್ಷನ್ ಮಾಡಿಲ್ಲ,
ಈ ತರ ಮಹಿಳಾ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಬೇಕು, ಅದಕ್ಕೆ ಹೇಮಾ ಕಮಿಟಿ ತರನೇ ಬೇಕು ಅಂತ ಹೇಳಿ ನಾನು ನೋಡಿದೀನಿ ಅದನ್ನೇ. ಇವಾಗ ಇದ್ ಬಿಟ್ಟು ಇನ್ನೇನ್ ಕೇಳ್ಬೋದು ಅಂದ್ರೆ ನಾನು ನನ್ನ ಕಡೆಯಿಂದ ಇದಿಷ್ಟು ಕೇಳ್ಬೋದು, ಇನ್ನೇನು ನೆನಪಾಗ್ತಿಲ್ಲ. ಬಿಕಾಸ್ ನಾನು ಇದನ್ನ ಫೇಸ್ ಮಾಡಿರೋದ್ರಿಂದ ನನ್ಗೆ ಇದು ಗೊತ್ತಾಗ್ತಿದೆ, ಓಕೆ ಈ ತರ ಪ್ರಾಬ್ಲಮ್ ಇದೆ ಅಂತ. ಇನ್ನು ಅವ್ರವ್ರಿಗೆ ಏನೇನೋ ಪರ್ಸನಲ್ ಆಗಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಏನಿತ್ತು ಅಂದ್ರೆ ಅವ್ರು ಮೇ ಬಿ ಅವರು ಕೇಳ್ಬೋದೇನೋ ಇಲ್ಲಿ. ಥ್ಯಾಂಕ್ ಯು. ಇದಿಷ್ಟು ನಟಿ ಅನಿತಾ ಭಟ್ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ ಪವರ್ ಟಿವಿ ಬೆಂಗಳೂರು.